ಅಧ್ಯಾಯ 3. ಕಳವಳದಲ್ಲಿ ಆದರಣೆ. ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಸ್ತ್ರೀಯು ಸ್ವಸ್ಥಳಾದಳು. ಮತ್ತಾಯ ಅಧ್ಯಾಯ 9 ವಚನ 22. ರೋಗವು ಒಬ್ಬ ಮನುಷ್ಯನನ್ನು ಕಳವಳಪಡಿಸುತ್ತದೆ. ಕಾಯಿಲೆಗಳು ಕುಟುಂಬದ ಸಮಾಧಾನವನ್ನೇ ಕೆಡಿಸುತ್ತದೆ, ಶರೀರದ ಆರೋಗ್ಯವನ್ನೇ ಹಾಳು ಮಾಡುತ್ತದೆ. 12 ವರ್ಷಗಳಿಂದಲೂ ರೋಗದಿಂದ ಕಷ್ಟಪಡುತ್ತಿದ್ದ ಒಬ್ಬ ಸ್ತ್ರೀಯನ್ನು ಸತ್ಯವೇದದಲ್ಲಿ ನಮ್ಮ ಮುಂದಾಗಿ ನಿಲ್ಲಿಸುತ್ತದೆ. ಹಲವಾರು ವರ್ಷಗಳಿಂದಲೂ ಅವಳ ಶರೀರದಿಂದ ರಕ್ತ ಹರಿಯುತ್ತಿದ್ದು, ಅವಳ ಶರೀರ ತೆಳ್ಳಗಾಗಿ ಎಲುಬುಗಳು ಮತ್ತು ಚರ್ಮವೇ ಕಾಣಿಸುವಂತೆ ಇದ್ದಳೆನ್ನಬಹುದು. ಅವಳ ಗಂಡನು ಒಂದು ವೇಳೆ ವಾಸಿಯಾಗದ ಕಾಯಿಲೆಯಿಂದ ನರಳುತ್ತಿದ್ದೆಯಲ್ಲ, ನಿನ್ನ ಮದುವೆಯಾಗಿ ಏನು ಪ್ರಯೋಜನ? ನಾನು ನಿನ್ನನ್ನು ಬಿಟ್ಟು ಬೇರೊಬ್ಬಳನ್ನು ವಿವಾಹವಾಗುತ್ತೇನೆ ಎಂದು ಹೇಳಿದ್ದಿರಬಹುದು. ಅವಳ ಹೃದಯ ಎಷ್ಟು ನೊಂದಿರಬಹುದು. ಆಕೆಯು ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದುದನ್ನೆಲ್ಲ ಕಳೆದುಕೊಂಡರೂ ವ್ಯಾಧಿ ಗುಣವಾಗಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 5 ವಚನ 26. ಎಲ್ಲರೂ ಕೈಬಿಟ್ಟರೆಂದು ತಿಳಿದು ಅವಳ ಹೃದಯ ಕಳವಳಗೊಂಡಿತು. ಯೇಸುವಿನ ಪಕ್ಕದಲ್ಲಿ ಹೋಗುವುದಕ್ಕೂ ಅವಳಿಗೆ ಕಳವಳ. ರಕ್ತಕುಸುಮ ರೋಗವುಳ್ಳ ಸ್ತ್ರೀಯು ಬೇರೆಯವರನ್ನು ಮುಟ್ಟಿದರೆ ಅಶುದ್ಧರಾಗುತ್ತಾರೆ ಎಂಬ ಭಾವನೆಯಿತ್ತು. ಯೇಸುವನ್ನು ನಾನು ಹೇಗೆ ಮುಟ್ಟಲಿ ಎಂದು ಕಳವಳಗೊಂಡಿರಬಹುದು. ಆದಾಗೂ ದೇವಮಗುವೆ, ಅವಳು ತನ್ನ ಕಳವಳವನ್ನು ನೀಗಿಸುವ ಕರ್ತನನ್ನು ಹೇಗಾದರೂ ಮಾಡಿ ಮುಟ್ಟಲೇಬೇಕೆಂಬುದು ನಿಶ್ಚಯಿಸಿದ್ದಳು. ನನ್ನ ಕಾಯಿಲೆಯು ಹೇಗಾದರೂ ಗುಣವಾಗಬಾರದೆ ಎಂದು ಪರಿತಪಿಸಿದಳು. ಕ್ರಿಸ್ತನನ್ನು ಮುಟ್ಟಿ ಆತನನ್ನು ಅಶುದ್ಧಪಡಿಸಲು ಇಷ್ಟಪಡದ ಆಕೆ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಎಂಥ ಆಶ್ಚರ್ಯ! ಆತನ ಉಡುಪಿನ ಗೊಂಡೆಗೂ ಕೂಡ ಸ್ವಸ್ಥ ಮಾಡುವ ಶಕ್ತಿ ಇದೆ. ರೆಪ್ಪೆ ಬಡಿಯುವಷ್ಟರಲ್ಲಿ ಕ್ರಿಸ್ತನ ಶಕ್ತಿ ಅವಳಲ್ಲಿ ಹರಿಯಿತು. ವಿದ್ಯುತ್ ಶಕ್ತಿ ಪ್ರವಹಿಸುವ ಹಾಗೆ ಒಂದು ಶಕ್ತಿ ಅವಳನ್ನು ತುಂಬಿಕೊಂಡಿತ್ತು. ಒಂದು ಕ್ಷಣದಲ್ಲೇ ಆಕೆ ಗುಣವಾದಳು. ಅದು ಎಂಥ ದೊಡ್ಡ ಭಾಗ್ಯ! ಮನಮರುಗುವ ದೇವರಾದ ಯೇಸು ಆಕೆಯನ್ನು ತಿರುಗಿ ನೋಡಿ, ಮಗಳೇ ಎಂದು ಕರೆದನು. ದೃಢವಾಗಿರು ಎಂದನು. ನೋಡಿರಿ, ಎಂಥ ಪ್ರೀತಿಯುಳ್ಳ ಒಂದು ಮಾತು! ಅಶುದ್ಧಳಾದ ಸ್ತ್ರೀಯೇ ಎಂದು ಆತನು ಕಠಿಣನಾಗಲೇ ಇಲ್ಲ. ಹೌದು, ನಮ್ಮ ಪರಮ ತಂದೆಯು ಉಚಿತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುತ್ತಾನೆ. ತನ್ನ ಬಳಿಗೆ ಬರುವವರನ್ನು ಆತನು ತಳ್ಳಿಬಿಡುವುದೇ ಇಲ್ಲ. ಮಗಳೇ, ದೃಢವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ನೀನು ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 5 ವಚನ 34. ನಿನ್ನ ದುಃಖವು ಹೋಗಿ ಸುಖವಾಗಿರು, ನಿನ್ನ ವೇದನೆಗಳು ನೀಗಲಿ, ಸಮಾಧಾನವಾಗಿರು. ನಿನ್ನ ಕಣ್ಣೀರು ಒರೆಸಲ್ಪಡಲಿ, ಸಮಾಧಾನದಿಂದಿರು. ನಿನ್ನ ಹೋರಾಟಗಳು ನೀಗಲಿ ಎಂದು ಹೇಳಿ ಯೇಸು ಆಕೆಯನ್ನು ಸಮಾಧಾನಪಡಿಸಿದನು. ದೇವಮಗುವೆ, ಕಳವಳಗಳು ನಿನ್ನನ್ನು ಮುತ್ತಿಕೊಂಡಿರುವಾಗ, ಶ್ರಮೆಗಳು ಬರುವಾಗ ಕ್ರಿಸ್ತನ ಬಳಿಗೆ ಓಡಿ ಬಂದು ಬಿಡು. ಮನುಷ್ಯರನ್ನು ನೋಡಿ ಹೋಗಬೇಡ, ಕರ್ತನ ಪಾದವನ್ನೇ ಆಶ್ರಯಿಸಿಕೊ. ಹನ್ನಳು ಕರ್ತನನ್ನು ಹುಡುಕಿ ದೇವಾಲಯಕ್ಕೆ ಬಂದು ತನ್ನ ಮನೋವೇದನೆಯನ್ನು ಹೊಯ್ದು ಬಿಟ್ಟಳು ಅಲ್ಲವೇ? ಮರಿಯಳು ತನ್ನಿಂದ ಅಗಲದ ಉತ್ತಮ ಭಾಗ್ಯವನ್ನೇ, ಅಂದರೆ ಕ್ರಿಸ್ತನ ಪಾದವನ್ನೇ ಆಶ್ರಯಿಸಿಕೊಂಡಳು ಅಲ್ಲವೇ? ನಿನ್ನ ದುಃಖಗಳು ನೀಗಲ್ಪಡಲು ಕರ್ತನ ಬಳಿಗೆ ಬಾ. ಕರ್ತನು ನಿನಗೆ ಸಮಾಧಾನವನ್ನು ಕೊಡುವನು. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆರೂಸಲೇಮಿನಲ್ಲಿಯೇ ನಿಮಗೆ ದುಃಖ ಶಮನವಾಗುವುದು. ಯೆಶಾಯ ಅಧ್ಯಾಯ 16 ವಚನ 13. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.